ಗುರು ಅಕ್ಕಿ ರೊಟ್ಟಿ ಜೊತೆ ಚಿಕನ್ ಚಾಪ್ಸ್ ಸಕ್ಕತ್ತಾಗಿರುತ್ತೆ. ತಿಂದ್ರೆ ಮಾತ್ರ ವಾವ್ ಅನ್ನೋ ಫೀಲ್ ಕೊಡುತ್ತೆ. ನನಗೆ ಯಾವಾಗ್ಲೂ ವಾವ್ ಅನ್ನೋ ಫೀಲ್ ಸಖತ್ ಇಷ್ಟ ಇರುತ್ತೆ. ಗುರು ಇವತ್ತು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಪಾತ್ರೆ ಇಡಿ. ಅದಕ್ಕಿಂತ ಮುಂಚೆ ಗ್ಯಾಸ್ ಹಚ್ಚಿ. ಹೌದು, ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಬಿಟ್ಟು ಪಾತ್ರೆ ಕಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಒಂದು ಅರ್ಧ ಲೀಟರ್ ಎಣ್ಣೆ ಹಾಕಿದೀನಿ. 2 ಕೆಜಿ 2 ಕೆಜಿಗೆ ಅರ್ಧ ಲೀಟರ್ ಎಣ್ಣೆ ಹಾಕಿದೀನಿ. ಸೊ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಎಣ್ಣೆ ಹಾಕಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಕ್ವಾಂಟಿಟಿ. ಸೊ ಹಾಗಾಗಿ ಅದಕ್ಕೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಚೆನ್ನಾಗ್ ಕಾಯ್ಲಿ. ಚೆನ್ನಾಗ್ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಬೇಕು. ಗುರು ನಮ್ಮ ಹೋಟ್ಲಲ್ಲಿ ಬಿರಿಯಾನಿ ಫೇಮಸ್ ಅಂತ ಗೊತ್ತು. ಬಟ್ ಅದೇ ಚಾಪ್ಸು ಫೇಮಸ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ದಿನಾ ರೆಗ್ಯುಲರ್ ಆಗಿ ಚಾಪ್ಸ್ ಇದ್ದೇ ಇರುತ್ತೆ, ನನ್ಗೆ ಗೊತ್ತಿರ್ಲಿಲ್ಲ. ಒಬ್ರು ಕಸ್ಟಮರ್ ಮೊನ್ನೆ ಶುಕ್ರವಾರ ನಾನು ಚಾಪ್ಸ್ ಮಾಡಿರ್ಲಿಲ್ಲ. ಫಸ್ಟ್ ಒಬ್ರು ಬಂದು ಕೇಳ್ಕೊಂಡು ಹೋದ್ರು, ಸರ್ ಇಲ್ಲ ಇವತ್ತು ಐಟಮ್ ಕಮ್ಮಿ ಮಾಡಿದೀನಿ ಅಂದೆ. ನೆಕ್ಸ್ಟ್ ಇನ್ನೊಬ್ರು ಬಂದು ಕೇಳ್ಕೊಂಡು ಹೋದ್ರು, ಸರ್ ಸೇಮ್ ಡೈಲಾಗ್ ಹೇಳ್ದೆ. ಏನಿಲ್ಲ ಅಂದ್ರೆ 10 ಜನ ವಾಪಸ್ ಹೋದ್ರು ಚಾಪ್ಸ್ ಕೇಳಿ ಕೇಳಿ. ಸರ್ ನಂಗೆ ಡೌಟ್ ಬಂತು, ನಮ್ ಹೋಟ್ಲಲ್ಲಿ ಚಾಪ್ಸ್ ಫೇಮಸ್ ಅಂತ. ಸೊ ನಾನೇ ಕೇಳ್ದೆ ಅವರಿಗೆ, ಸರ್ ಚಾಪ್ಸ್ ಇಲ್ಲ ಬೇರೆ ಐಟಮ್. ಮ್ಯಾಮ್ ಇಲ್ಲ ಮ್ಯಾಮ್, ಚಾಪ್ಸ್ ಸಕ್ಕತ್ತಾಗಿ ಮಾಡ್ತೀರಾ ನೀವು, ಸೊ ಚಾಪ್ಸ್ಗೋಸ್ಕರನೇ ಬರ್ತೀನಿ ಮ್ಯಾಮ್ ಅಂತ. ಅಂದ್ರೆ ಹೋಟೆಲ್ ಅಲ್ಲಿ ಮಾಡೋ ಅಡಿಗೆಗಳು ಪ್ರತಿ ಎಲ್ಲ ಒಬ್ರಿಗೂ ಇಷ್ಟ ಆಗತ್ತೆ. ಅದೇ ಖುಷಿ ಅನ್ಸುತ್ತೆ. ಸೊ ಅರಿಶಿನ ಹಾಕಿದೀನಿ. ಅರಿಶಿನ ಹಾಕಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮೂರನ್ನು ರುಬ್ಕೊಂಡು ಪೇಸ್ಟ್ ಮಾಡಿ ಅದನ್ನ ಹುರ್ಕೊಂಡು, ಆಯ್ತಾ, ಎಣ್ಣೆಲಿ ಹುರ್ಕೊಂಡು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಕೂಡ ವಾಯು, ಸೊ ಹಾಗಾಗಿ ಅದನ್ನ ಹುರ್ಕೊಂಡ್ರೆ ತುಂಬಾ ಒಳ್ಳೇದು. ಕೈ ಕಾಲ್ ಯಾವ್ದು ಹಿಡಿಯಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ ಅನ್ನೋ ಕಾರಣಕ್ಕೆ. ಸೊ ಇವೆರಡನ್ನು ಚೆನ್ನಾಗಿ, ಇವಾಗ ಅರಿಶಿನ ಹಾಕಿದಿರ, ಈರುಳ್ಳಿ ಹಾಕಿದಿರ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಇಷ್ಟು ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಟ್ಟ ಮೇಲೆ ಚಿಕನ್ ಹಾಕಿ. ಚಿಕನ್ ಹಾಕಿದ್ಮೇಲೆ, ಬಿಕಾಸ್ ನೀವು ಯಾವ್ದು ನೀರ್ ಮಿಕ್ಸ್ ಮಾಡಿಲ್ಲ ಇದು ಯಾವ್ದಕ್ಕೂ, ಓನ್ಲಿ ಎಣ್ಣೆಲಿ ಮಾತ್ರನೇ ಇದು ಡ್ರೈ ಆಗ್ತಾ ಇರೋದು. ಸೊ ಚಿಕನ್ ಹಾಕಿ, ಚಿಕನ್ ಹಾಕಿದ ಮೇಲೆ ನೀವು ಕಂಪ್ಲೀಟ್ ಆಗಿ ಅದನ್ನ ಮುಚ್ಚಿಬಿಡ್ಬೇಕು. ಯಾಕೆಂದ್ರೆ ಇದು 2 ಕೆಜಿ ಚಿಕನ್ ತಗೊಂಡಿದ್ದೀನಿ. ಪ್ರತಿಯೊಂದು ಮೆಜರ್ಮೆಂಟ್ ಅಲ್ಲಿ ತಗೊಂಡಿರ್ತೀನಿ ನಾನು. ಸೊ ಇಷ್ಟು ಜನಕ್ಕೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಆ ಕಾರಣಕ್ಕೋಸ್ಕರ. ಸೊ ಇದು ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿ, ಜಾಸ್ತಿ ಕೈ ಆಡಬಾರ್ದು ಯಾವತ್ತು ಚಿಕನ್. ಸ್ವಲ್ಪ ಕೈ ಆಡ್ಬಿಟ್ಟು ಮೆಜರ್ಮೆಂಟ್ ಅಲ್ಲಿ ಉಪ್ಪು ಹಾಕಿ. ನೆಕ್ಸ್ಟ್ ಚಿಕನ್ ಹಾಕಿದ ತಕ್ಷಣ ನೀವೇನ್ ಹಾಕ್ಬೇಕು ಅಂದ್ರೆ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಅಂದ್ರೆ ಎಷ್ಟು ಬೇಕು ಅಂತ ಫಸ್ಟ್ ನೋಡ್ಕೊಳ್ಳಿ. ನೋಡ್ಕೊಂಡ್ ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ. ಸೊ ನನಗೆ 2 ಕೆಜಿಗೆ ನಿಜವಾಗ್ಲೂ ರೆಗ್ಯುಲರ್ ಆಗಿ ಚಾಪ್ಸ್ ಮನೇಲಿ ಮಾಡೋದಾದ್ರೆ 2 ಕೆಜಿಗೆ ಜಸ್ಟ್ ಎರಡು ಸ್ಪೂನ್ ಲೆಕ್ಕಾಚಾರ, ಇಲ್ಲ ನಿಮ್ಮ ಒಂದು ಅಳತೆ ಇರುತ್ತಲ್ಲ ಆ ಲೆಕ್ಕಾಚಾರದಲ್ಲಿ ಹಾಕಿ. ಬಟ್ ನಾನಿದು 5, ನಾನು ಆಕ್ಚುಲಿ ಕೈ ಅಳತೆ, ಸೊ ಹಾಗಾಗಿ 5 ಸಲ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಉಪ್ಪು ಹಾಕಿದ್ಮೇಲೆ ಇನ್ನೊಂದ್ಸಲ ಆದ್ಮೇಲೆ ಸ್ವಲ್ಪ ಮುಚ್ಬಿಡಿ. ಯಾಕೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಚಿಕನ್, ಗುರು ಯಾವಾಗ ಚಿಕನ್ ಕಂಪ್ಲೀಟ್ ಆಗಿ ಎಣ್ಣೆಲ್ಲೇ ಬೇಯುತ್ತೋ, ನಿಜ ಹೇಳ್ಬೇಕು ಅಂದ್ರೆ ಚಿಕನ್ ಟೇಸ್ಟ್ ಯಾವಾಗ ಕೊಡುತ್ತೆ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಎಣ್ಣೆಲಿ ಚಿಕನ್ ನ ಬೇಯಿಸಿದಾಗ ಮಾತ್ರ. ಇವಾಗ ನೋಡಿ ನಾನು ಕಂಪ್ಲೀಟ್ ಆಗಿ ಮುಚ್ಬಿಡ್ತೀನಿ. ಏನಕ್ಕೆ ಅಂದ್ರೆ ಅರೋಮಾ ಒಳಗಡೆನೆ ಇರ್ಬೇಕು, ಚಿಕನ್ ನಿಂದ ಅರೋಮಾ ಯಾವ್ದೇ ಕಾರಣಕ್ಕೂ ಆಚೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ. ಬಿಕಾಸ್ ಒಂದು ಅಡಿಗೆ ನಾವು ಮಾಡ್ತಾ ಇದೀವಿ ಅಂದಾಗ ಅದ್ರ ಮೇಲೆ ಒಂದು ಲವ್ ಇರುತ್ತೆ ಗುರು. ಅದು ಮಾಡ್ದಾಗ್ಲೇ ಅದು ಗೊತ್ತಾಗೋದು. ಇವಾಗ ನೋಡಿ ಕಂಪ್ಲೀಟ್ ಆಗಿ ಅದು ಎಣ್ಣೆ ಹೇಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಎಣ್ಣೆ ಬಿಟ್ಟಿರುತ್ತೆ. ಎಣ್ಣೆ ಬಿಟ್ಟು ಆದ್ಮೇಲೆ ನಾನ್ ಮೊನ್ನೆ ಒಂದು ಹೇಳ್ದೆ, ಸೀಕ್ರೆಟ್ ಮಸಾಲ, ಗರಂ ಮಸಾಲ. ಆಕ್ಚುಲಿ ನಾನೇ ಪ್ರಿಪೇರ್ ಮಾಡೋದು ಗರಂ ಮಸಾಲಾನ. ಆ ಗರಂ ಮಸಾಲಾನ ಒಂದ್ 3 ಟೇಬಲ್ ಸ್ಪೂನ್ ಏನೋ ಹಾಕ್ತೀನಿ ಅಷ್ಟೇ. ಬಿಕಾಸ್ ಯಾಕೆ ಅಂದ್ರೆ ಗರಂ ಮಸಾಲಾನೇ ತುಂಬಾ ಟೇಸ್ಟ್ ಕೊಡೋದು. ನಾನು ಒಂದೇ ಒಂದು ಗರಂ ಮಸಾಲ ಪ್ರಿಪೇರ್ ಮಾಡ್ಕೊಳೋದು. ಬಿರಿಯಾನಿಗೂ ಅದೇ ಹಾಕ್ತೀನಿ, ಚಾಪ್ಸ್ಗೂ ಅದೇ ಹಾಕ್ತೀನಿ, ಶೇರ್ವಕ್ಕೂ ಅದೇ ಹಾಕ್ತೀನಿ. ಬಿಕಾಸ್ ಅದ್ರಲ್ಲಿ ನಾನು ಏನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀನಿ ಅಂತ ಸೊ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾವ್ಯಾವ್ದಕ್ಕೆ ರುಚಿ ಬರುತ್ತೆ ಅಂತ ಕೂಡ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದ್ ಒಂದೇ ಗರಂ ಮಸಾಲಾನೇ ಮೇ ಬಿ ಇಷ್ಟು ಚೆನ್ನಾಗಿ ರುಚಿ ಕೊಡ್ತಾ ಇರೋದು. ನಾವ್ ಹೊರ್ಗಡೆ ತಗೊಂಬರೋ ಗರಂ ಮಸಾಲ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಆ ಲೆವೆಲ್ಗೆಲ್ಲ ಏನು ಮಿಕ್ಸ್ ಮಾಡಿರಲ್ಲ. ಬಟ್ ನಾವ್ ಮನೆಗ್ ತಗೊಂಬಂದು ಕುಟ್ಟಿ ಹುರಿದು ಪುಡಿ ಮಾಡಿರ್ತೀವಲ್ವಾ, ಸೊ ಅದು ಕೂಡ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ನನಗಂತೂ ಅದೇ ಸಖತ್ ಇಷ್ಟ. ಸೊ ನನಗೆ ಅದ್ ಕಷ್ಟ ಅನ್ಸಲ್ಲ, ಆರಾಮ್ಸೆ ತಗೊಂಬಂದು ಯಾವಾಗ ಬೇಕು ಅವಾಗ ಮಾಡ್ತೀನಿ. ಸೊ ಇದು ಪೇಸ್ಟ್, ಗ್ರೀನ್ ಪೇಸ್ಟ್ ಆಗಿರುತ್ತೆ. ಕೊತ್ತಂಬರಿ, ಪುದೀನ, ಮೆಂತ್ಯ, ಪಾಲಕ್, ಹಸಿಮೆಣಸಿನ್ಕಾಯಿ. ಸೊ ಇದಿಷ್ಟು ನಾನು ಎಣ್ಣೆ ಕಂಪ್ಲೀಟ್ ಆಗಿ ಉರಿತೀನಿ. ನೀವು ಹಸಿಮೆಣಸಿನ್ಕಾಯಿ ಅಂತೂ ತುಂಬಾ ಚೆನ್ನಾಗಿ ಉರಿಬೇಕು. ಯಾಕೆ ಅಂದ್ರೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಾರ್ದು, ಹೊಟ್ಟೆ ನೋವು ಬರಬಾರ್ದು ಅನ್ನೋ ಕಾರಣಕ್ಕೆ. ಮತ್ತೆ ಇದೆಲ್ಲ ಪ್ರೆಷರ್ ಒಂದು ಮೆಜರ್ಮೆಂಟ್ ಅಲ್ಲಿ ಹಾಕ್ತೀನಿ ನಾನು. ತುಂಬಾ ಖಾರ ಇಲ್ಲ ತುಂಬಾ ನಿಮಗೆ ಗ್ಯಾಸ್ಟ್ರಿಕ್ ಬರೋಂತ ಯಾವ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ನಾನು ಎಲ್ಲಾದ್ರೂ ಕಂಪ್ಲೀಟ್ ಆಗಿ ಉರಿತೀನಿ. ಸೊ ಹಾಗಾಗಿ ಟೊಮೊಟೊನ ರುಬ್ಕೊಂಡಿರ್ತೀವಿ. ಹೌದು, ಟೊಮೊಟೊನ ರುಬ್ಬಿರೋ ಅಂತದನ್ನ ಗ್ರೀನ್ ಪೇಸ್ಟ್ ಆದ್ಮೇಲೆ ಹಾಕ್ಬೇಕು. ಬಿಕಾಸ್ ಅಲ್ಲಿ ನೀರಿನ ಅಂಶ ಇರುತ್ತಲ್ವಾ. ಸೊ ಗ್ರೀನ್ ಪೇಸ್ಟ್ ಹಾಕ್ದಾಗ ಉಪ್ಪು, ಹುಳಿ, ಖಾರ ಕಂಪ್ಲೀಟ್ ಆಗಿ ಚಿಕನ್ಗೆ ಹತ್ತಿರುತ್ತೆ. ಸೊ ಟೊಮೊಟೊ ಹಾಕೋದು ಏನಕ್ಕೆ ಅಂದ್ರೆ ಲೈಕ್ ನಮ್ಗೆ ಲೈಟ್ ವೈಟ್ ಫೀಲ್ ಕೊಡ್ಲಿ, ಚೆನ್ನಾಗಿ ಒಂಥರ ಸಾಫ್ಟ್ನೆಸ್ ಫೀಲ್ ಕೊಡ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಟೊಮೊಟೊ ಹಾಕೋದು. ದಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಸೊ ಇದೆಲ್ಲ ಆಗಿ ಚೆನ್ನಾಗಿ ಒಂದಿಷ್ಟು ಕುದಿ ಬಂದ ಮೇಲೆ
ಕಾಯಿ ಮತ್ತೆ ಕಡ್ಲೆ ಇವೆರಡನ್ನು ರುಬ್ಕೊಂಡಿರ್ತೀವಿ. ಸೊ ಅದನ್ನ ಒಂದು ಮಿಶ್ರಣ ಬಿಕಾಸ್ ಅದು ಗಟ್ಟಿ ಬರ್ಬೇಕಲ್ಲ. ಸೊ ಹಾಗಾಗಿ ಆ ಮಿಶ್ರಣದಲ್ಲಿ ನಾವು ಅದನ್ನ ಮಿಕ್ಸ್ ಮಾಡ್ತೀವಿ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸೀರಿಯಸ್ಲಿ ನನಗಂತೂ ಚಾಪ್ಸ್ ತುಂಬಾನೇ ಇಷ್ಟ. ಶ್ರಾವಣ ಮುಗಿಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸೊ ಶ್ರಾವಣ ಮುಗಿದ ತಕ್ಷಣ ಕಂಪ್ಲೀಟ್ ಬ್ಯಾಟಿಂಗ್ ನಂದೇ ಇರುತ್ತೆ. ಸೊ ಅಕ್ಕಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ, ಚಪಾತಿ, ಪರೋಟ ಎಲ್ಲಾದ್ರ ಜೊತೆನು ಚಾಪ್ಸ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ. ಸೊ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ನನ್ನ ಫಾಲೋ ಮಾಡ್ತಾ ಇರಿ. ಸ್ಟೇ ಟ್ಯೂನ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.